ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ, ಕಲರ್ ಡೋರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೋಟಿ ಕೋಟಿ ಭಾರತೀಯರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಶ್ರೀರಾಮನ ಕುರಿತು ಭಜನೆ ಕೇಳುತ್ತಿದ್ದೇವೆ. ಸರಿಯೂ ನದಿಯ ತಟದ ರಾಮ ಜನ್ಮಭೂಮಿಯಲ್ಲಿ ಮರ್ಯಾದಾ ಪುರುಷೋತ್ತಮನ ಮಂದಿರ ನಿರ್ಮಾಣಗೊಳ್ಳುತ್ತಿದೆ. ಈ ಅಯೋಧ್ಯ ರಾಮ ಮಂದಿರ ಇತರ ಮಂದಿರಗಳಿಗಿಂತ ಹೇಗೆ ಭಿನ್ನ ಅನ್ನುವ ಮಾಹಿತಿ ಇಲ್ಲಿದೆ. ಅದನ್ನು ನೋಡುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ. ಈ ವಿಡಿಯೋದಲ್ಲಿ ರಾಮ ಮಂದಿರ ನಿರ್ಮಾಣವಾಗುವುದಕ್ಕೆ ಕಾರಣ, ರಾಮ ಮಂದಿರದ ವಿಶೇಷತೆಗಳೇನು ಅನ್ನುವುದನ್ನು ಒಂದೊಂದಾಗಿ ನೋಡುವ. ಸುಮಾರು ವರ್ಷಗಳಿಂದ ರಾಮ ಮಂದಿರ ಬೇಡಿಕೆ ಇತ್ತು, ಆದರೆ ಅದು ನಿರ್ಮಾಣವಾಗುವುದಕ್ಕೆ 2024 ಬೇಕಾಯಿತು. ಇದಕ್ಕಾಗಿ ಅನೇಕ ಹೋರಾಟಗಳ ಫಲವಾಗಿ ಇಂದು ರಾಮ ಮಂದಿರ ಸರಿಯೂ ನದಿಯ ತಟದಲ್ಲಿ ತಲೆ ಎತ್ತಿ ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗಿಸಿದೆ. ನಮ್ಮವರೇ ಆದ ಅನೇಕ ಭಾರತೀಯರ ವಿರೋಧದ ನಡುವೆಯೂ ಇದು ಹಿಂದೂ ಧರ್ಮದ ಪ್ರಧಾನ ದೇವತೆಯಾದ ರಾಮ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿದೆ. ಈ ಸ್ಥಳದಲ್ಲಿ ಬಾಬ್ರಿ ಮಸೀದಿ ಇತ್ತು. ಅದನ್ನು ಕೆಡವಿದಾಗ ತಿಳಿದದ್ದು ಅಲ್ಲಿ ಈಗಾಗಲೇ ಹಿಂದೂ ದೇವಾಲಯವಿತ್ತು ಅನ್ನುವ ಮಾಹಿತಿ. 1949ರಲ್ಲಿ ಈ ಸ್ಥಳದಲ್ಲಿ ಹಿಂದೂ ದೇವರು ರಾಮ ಮತ್ತು ಸೀತೆಯ ವಿಗ್ರಹ ಸ್ಥಾಪಿಸಲಾಗಿತ್ತು ಎನ್ನುವ ಆಧಾರದಲ್ಲಿ 2019ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ವಿವಾದಿತ ಭೂಮಿಯನ್ನು ರಾಮನ ದೇವಾಲಯಕ್ಕೆ ಹಿಂದೂಗಳಿಗೆ ನೀಡಲು ತೀರ್ಪು ನೀಡಿತ್ತು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಆಡಳಿತ ಮಂಡಳಿಯಿಂದಾಗಿ ಲಾರ್ಸೆನ್ ಮತ್ತು ಟೋಬ್ರೋ ಎನ್ನುವ ಕಂಪನಿಯು ಶ್ರೀರಾಮ ಮಂದಿರ ನಿರ್ಮಿಸುವ ಹೊಣೆ ಹೊತ್ತಿದೆ. ರಾಮ ಮಂದಿರದ ವಿನ್ಯಾಸವನ್ನು ಅಹಮದಾಬಾದಿನ ಸೋಂಪೂರು ಕುಟುಂಬವು ರೂಪಿಸಿದೆ. ಈ ಸೋಂಪೂರು ಕುಟುಂಬವು ಪ್ರಪಂಚಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳ ವಿನ್ಯಾಸ ಮಾಡಿ ಹೆಸರುವಾಸಿಯಾಗಿದೆ. ಇವರದು 15ನೆಯ ತಲೆಮಾರಿನ ಇತಿಹಾಸ ಹೊಂದಿರುವ ಕುಟುಂಬ. ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಪೂರ್ ಅವರ ಇಬ್ಬರು ಪುತ್ರರಾದ ನಿಖಿರ್ ಸೋಂಪೂರ್ ಮತ್ತು ಆಶೀಶ್ ಸೋಂಪೂರ್ ಅವರು ವಾಸ್ತುಶಿಲ್ಪಿಗಳಾಗಿದ್ದಾರೆ. ದೇವಾಲಯವು 250 ಅಡಿ ಅಗಲ, 380 ಅಡಿ ಉದ್ದ ಮತ್ತು 161 ಅಡಿ ಅಂದರೆ 49 ಮೀಟರ್ ಎತ್ತರವಿರುತ್ತದೆ ಮತ್ತು ಇದು 3 ಅಂತಸ್ತಿನ ಕಟ್ಟಡವನ್ನ ಹೊಂದಿರುತ್ತದೆ. ವಿಶ್ವದ 3ನೆಯ ಅತಿ ದೊಡ್ಡ ಹಿಂದೂ ದೇವಾಲಯ ಇದು ಆಗಿರುತ್ತದೆ. ಕಟ್ಟಡವು ಒಟ್ಟು 366 ಕಾಲಂಗಳನ್ನು ಹೊಂದಿರುತ್ತದೆ. ಒಟ್ಟು 16 ವಿಗ್ರಹಗಳಿರುತ್ತವೆ. ಏಕಕಾಲಕ್ಕೆ 70,000ಕ್ಕೂ ಹೆಚ್ಚು ಜನರು ಈ ಸ್ಥಳಕ್ಕೆ ಭೇಟಿ ನೀಡಬಹುದು. ರಾಜಸ್ಥಾನದ ಭರತಪುರ ಜಿಲ್ಲೆಯ ಬಂಸಿ ಪಹಾರ್ಪುರ್ ಮರಳುಗಲ್ಲುಗಳನ್ನು ಕಟ್ಟಡಕ್ಕೆ ಬಳಸಲಾಗಿದೆ. ಎಲ್ಲಿಯೂ ಸಿಮೆಂಟ್ ಮತ್ತು ಕಬ್ಬಿಣ ಬಳಸಿಲ್ಲ ಅನ್ನುವುದು ವಿಶೇಷ. ಇನ್ನು ರಾಮ್ಲಲ್ಲಾಗೆ ಉಡುಪನ್ನು ಟೈಲರ್ಗಳಾದ ಭಗವತ್ ಪ್ರಸಾದ್ ಮತ್ತು ಶಂಕರ್ ಲಾಲ್ ಹೊಲಿಯುತ್ತಾರೆ. ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ 3 ಜನ ಶಿಲ್ಪಿಗಳು ಆಯ್ಕೆಯಾಗಿದ್ದರು. ಅವರಲ್ಲಿ ನಮ್ಮ ಕರ್ನಾಟಕದ 2 ಶಿಲ್ಪಿಗಳು, ಒಬ್ಬರು RL ಭಟ್ ಇಡಗುಂಜಿಯವರು, ಇನ್ನೊಬ್ಬರು ಮೈಸೂರಿನ ಅರುಣ್ ಯೋಗಿರಾಜ್, 3ನೇಯವರು ಸತ್ಯನಾರಾಯಣ್ ರಾಜಸ್ಥಾನದವರು. ಈ 3 ಮೂರ್ತಿಗಳಲ್ಲಿ ಒಂದನ್ನು ಆಯ್ಕೆ ಮಾಡುವುದಕ್ಕೆ ಡಿಸೆಂಬರ್ 29, 2023ರಂದು ಮತದಾನ ಮಾಡಲಾಯಿತು. ಅದರಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಅವರ ವಿಗ್ರಹ ಅಂತಿಮ ಆಯ್ಕೆಯಾಗಿದೆ. ರಾಮ ಮಂದಿರ ನಿರ್ಮಾಣದ ಪ್ರಾರಂಭದ ಭೂಮಿ ಪೂಜೆ ಸಮಾರಂಭವನ್ನು 5 ಆಗಸ್ಟ್ 2020ರಂದು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಿದ್ದರು. ದೇವಾಲಯದ ಉದ್ಘಾಟನೆಯನ್ನು 22 ಜನವರಿ 2024ರಂದು ನಿಗದಿಪಡಿಸಲಾಗಿದೆ. ಅಂದು ಅಲ್ಲಿ ಏನೇನು ವಿಶೇಷತೆ ಇರುತ್ತದೆ? ಶ್ರೀರಾಮ ಮಂದಿರದ ಪ್ರವೇಶ ದ್ವಾರದಲ್ಲಿ ಸ್ಥಾಪಿಸಲಾಗಿರುವ ಹನುಮಾನ್, ಗರುಡ, ಸಿಂಹ ಮತ್ತು ಗಜಮೂರ್ತಿಗಳನ್ನು ನೋಡಿ ಒಳಗೆ ಹೋಗುವುದು. ಅಲ್ಲಿ ಒಳಗೆ ಹೋದಾಗ ಶ್ರೀರಾಮನ ಪೂಜೆಗೆ 24 ಅರ್ಚಕರು, ಅದರಲ್ಲಿ 2 SC 1 OBC ಅಂತ ಅಖಿಲ ಭಾರತ ಸಂತ ಸಮಿತಿಯ ಜಿತೇಂದ್ರನಾಥ್ ಸರಸ್ವತಿಯವರು ಹೇಳಿದ್ದಾರೆ. ಇನ್ನು ರಾಮಲಲ್ಲಾ ಮೂರ್ತಿ ಕೆತ್ತನೆಗೆ ಮೈಸೂರಿನ ಶಿಲೆ, ಅದು ರಾಮದಾಸ್ ಎನ್ನುವವರ ಜಮೀನದು. ಅದನ್ನು
ಇದನ್ನು ಎಲ್ಲ ರೀತಿಯ ಪರೀಕ್ಷೆಗೆ ಒಳಪಡಿಸಿ ಮೂರ್ತಿ ಕೆತ್ತನೆಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಅವತ್ತಿನ ದಿನ 25,000 ಹೋಮಕುಂಡಗಳು ಹೋಮ ಸುಡುತ್ತವೆ. 108 ಫೀಟ್ ಉದ್ದ, 3,428 kg ತೂಕದ ದೇಶಿ ಹಸುಗಳ ಸೆಗಣಿಯಿಂದ ತಯಾರಿಸಲ್ಪಟ್ಟ ಅಗರಬತ್ತಿ ಅವತ್ತು ಉರಿಯುತ್ತದೆ. ದೇವಸ್ಥಾನದಲ್ಲಿ ಅಳವಡಿಸಿದ ಗಂಟೆ 600 kg ತೂಕದ್ದು ಮತ್ತು ಅದರ ನಾದ 10 ಕಿಲೋಮೀಟರ್ ವರೆಗೆ ಕೇಳಿಸುತ್ತದೆ. ಇನ್ನೂ ಒಂದು ವಿಶೇಷ ಎಂದರೆ ರಾಮನವಮಿಯ ದಿನ ಸೂರ್ಯನ ರಶ್ಮಿಯ ಕಿರಣಗಳು ರಾಮಮೂರ್ತಿಯ ಹಣೆಯ ಮೇಲೆ 12:10 ಬೀಳುತ್ತದೆ. ಇದು ನಮ್ಮೆಲ್ಲರ ದೇವ ರಾಮ ಮಂದಿರದ ವಿಶೇಷತೆ. ಇದನ್ನು ಬಿಟ್ಟು ಬೇರೆ ಏನಾದರೂ ತಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.